ಮೇ 20ಕ್ಕೆ ಬಿಜೆಪಿ ವಿಪಕ್ಷವಾಗಿ 2 ವರ್ಷ ಪೂರ್ಣಗೊಳಿಸಲಿದೆ. 2 ವರ್ಷಗಳಲ್ಲಿ ಆಂತರಿಕ ಕಚ್ಚಾಟವೇ ಬಿಜೆಪಿಗೆ ಸಾಧನೆಯಾಗಿದೆ. ಮೇ 20ಕ್ಕೆ ಬಿಜೆಪಿ ಕೂಡ ವಿಪಕ್ಷವಾಗಿ 2 ವರ್ಷ ಪೂರ್ಣಗೊಳಿಸುತ್ತೆ. ಈ 2 ವರ್ಷದಲ್ಲಿ ಆಂತರಿಕ ಕಚ್ಚಾಟವೇ ಬಿಜೆಪಿಯ ಸಾಧನೆ. ವಿಪಕ್ಷವಾಗಿ ಬಿಜೆಪಿ ಕಾರ್ಯನಿರ್ವಹಣೆ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ವಿರೋಧ ಪಕ್ಷವಾಗಿ ಗುರುತಿಸಿ ಹೇಳುವಂತ ಸಾಧನೆ ಶೂನ್ಯ. ಮೇ 20ಕ್ಕೆ ಬಿಜೆಪಿ ವಿಪಕ್ಷವಾಗಿ 2 ವರ್ಷ. ಆದ್ರೆ ಈ 2 ವರ್ಷದಲ್ಲಿ ಆಂತರಿಕ ಕಚ್ಚಾಟಗಳು ಬಿಟ್ರೆ ಬೇರೇನು ಸಾಧನೆ ವಿಪಕ್ಷವಾಗಿ ಮಾಡಿದ್ದಂತೂ ಇಲ್ಲ. ಹೋರಾಟಕ್ಕಿಂತ ಬಿಜೆಪಿಯಲ್ಲಿ ಭಿನ್ನಮತವೇ ಹೆಚ್ಚು. ಭಿನ್ನಮತ ಸ್ಫೋಟಿಸುತ್ತಲೇ ಬಂದ್ರು ಬಿಜೆಪಿಯ ರೆಬಲ್ಸ್. ನಿರೀಕ್ಷಿತ ಮಟ್ಟದಲ್ಲಿ ವಿಪಕ್ಷವಾಗಿ ಕೆಲಸ ಮಾಡಲೇ ಇಲ್ಲ ಬಿಜೆಪಿ. ಯತ್ನಾಳ್ ಅಮಾನತಿನಿಂದ ಬಿಜೆಪಿಗೆ ಎದುರಾದ ಭಿನ್ನ ಪರಿಸ್ಥಿತಿ. ಬಿಜೆಪಿಯ ಆಂತರಿಕ ಭಿನ್ನಮತ ಕಾಂಗ್ರೆಸ್ ಪಾಲಿಗೆ ವರದಾನವಾಗಿತ್ತು. ಹೋರಾಟಕ್ಕಿಂತ ಬಿಜೆಪಿಯಲ್ಲಿ ಭಿನ್ನಮತದ ಸಾಧನೆಯೇ ಹೆಚ್ಚಾಗಿ ಕಂಡು ಬಂತು. ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಮಾಡೋದಕ್ಕಿಂತ ಸ್ವಪಕ್ಷದಲ್ಲೇ ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿಯಾಯಿತು ಬಿಜೆಪಿಯ ಆಂತರಿಕ ಕಲಹ. ಏನೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷವಾಗಿ ಬಿಜೆಪಿ ಕೆಲಸ ಮಾಡಿದೆ ಅಂತ ನೋಡೋದಾದ್ರೆ, ಒಂದು, ವಾಲ್ಮೀಕಿ ಹಗರಣದ ವಿರುದ್ಧ ಹೋರಾಟ ಮಾಡಿದ್ದು. ಎರಡನೇದು, ಮುಡಾ ಹಗರಣದ ವಿರುದ್ಧ ಪಾದಯಾತ್ರೆ ನಡೆಸಿದ್ದು. ಮೂರನೇದು, ವಕ್ಫ್ ವಿರೋಧಿ ಪ್ರತ್ಯೇಕ ಹೋರಾಟಗಳು. ಬೆಲೆ ಏರಿಕೆ ವಿರುದ್ಧ ಪ್ರತ್ಯೇಕ ಹೋರಾಟ. ಹೀಗೆ ಒಂದು 4 ಹೋರಾಟಗಳು ಆಯ್ತು. ಆದ್ರೆ ಅದರಿಂದ ಏನು ದೊಡ್ಡ ಮಟ್ಟದಲ್ಲಿ ವಿರೋಧ ಪಕ್ಷ ಆಡಳಿತ ಪಕ್ಷವನ್ನ ಕಟ್ಟಾಕುವಂತ ಸಾಧನೆಯನ್ನು ಮಾಡಲಿಲ್ಲ. ಹೀಗಾಗಿ ಒಂದು ವಿರೋಧ ಪಕ್ಷವಾಗಿ ಬಿಜೆಪಿ ರಾಜ್ಯದಲ್ಲಿ ಈ 2 ವರ್ಷದಲ್ಲಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದ್ದೇ ಹೆಚ್ಚು. ಆಡಳಿತ ಪಕ್ಷದ ವಿರುದ್ಧ ಮುಗಿಬೀಳೋದಕ್ಕೆ ಬ್ರಹ್ಮಾಸ್ತ್ರಗಳೇ ಬಿಜೆಪಿ ಪಾಲಿಗೆ ಸಿಕ್ಕಿತ್ತು. ಆದರೂ ಬಿಜೆಪಿ ಆಡಳಿತ ಪಕ್ಷದ ನಾಯಕರನ್ನ ಕಟ್ಟಾಕುವಲ್ಲಿ ಯಾವುದೇ ಯಶಸ್ಸನ್ನ ಕಾಣಲೇ ಇಲ್ಲ. ಸದ್ಯ ಬಿಜೆಪಿ ನಾಯಕರು ವಿರೋಧ ಪಕ್ಷವಾಗಿ ಮಾಡಿದ ಸಾಧನೆ ಅಂದ್ರೆ ಪಕ್ಷದ ಆಂತರಿಕ ಕಚ್ಚಾಟ, ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯಗಳು, ಆಂತರಿಕ ಹೋರಾಟಗಳು, ಬಣರಾಜಕಾರಣ. ಇಷ್ಟಕ್ಕೆ ಸೀಮಿತ ಆಗಿ ಬಿಜೆಪಿ ವಿರೋಧ ಪಕ್ಷದಲ್ಲಿ ಹೋರಾಟವನ್ನ ಮಾಡ್ತಾ ಬಂದಿದೆ. ಸ್ವಪಕ್ಷದ ನಾಯಕರನ್ನೇ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರಲ್ಲಿ ಬಿಜೆಪಿ ನಾಯಕರು ವಿಫಲವಾದರು. ಕಂಪ್ಲೀಟ್ಲಿ ಒಂದು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷವನ್ನ ಕಟ್ಟಹಾಕೋದಕ್ಕೆ ಸಿಕ್ಕಂತ ಎಲ್ಲ ಅಸ್ತ್ರಗಳು ಕೂಡ ಬಳಸ್ಕೊಳ್ಳೋದ್ರಲ್ಲಿ ಬಿಜೆಪಿ ಎಂಥದ್ದೂ ಕೂಡ ಸಾಧನೆ ಮಾಡಲಿಲ್ಲ. 4 ಹೋರಾಟಗಳು ಕೂಡ ಕಂಪ್ಲೀಟ್ ಆಗಿ ಈ ಬಗೆಗಿನ ಹೆಚ್ಚಿನ ಅಪ್ಡೇಟ್ ಅನ್ನ ನೀಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರೇಣುಕಾ. ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾ, ಬಿಜೆಪಿ ಕೂಡ ಈ ಮೇ 20 ಬಂದ್ರೆ ವಿರೋಧ ಪಕ್ಷವಾಗಿ 2 ವರ್ಷ ಆಗುತ್ತೆ. ಈ 2 ವರ್ಷದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತ ಬಿಜೆಪಿ ಆಡಳಿತ ಪಕ್ಷವನ್ನ ಒಂದು ಸರಿದಾರಿಗೆ ತಗೊಂಡು ಹೋಗೋದ್ರಲ್ಲಾಗಿರ್ಲಿ ಅಥವಾ ಆಡಳಿತ ಪಕ್ಷದ ವೈಫಲ್ಯಗಳನ್ನ ಎತ್ತಿಡಿಯೋದ್ರಲ್ಲಾಗಿರ್ಲಿ ಏನ್ ಸಾಧನೆ ಮಾಡ್ತು ಅಂತ ಹೇಳೋದಾದ್ರೆ ರೇಣುಕಾ, ಜನರಿಗೆ ಆಡಳಿತ ಪಕ್ಷ ಏನೆಲ್ಲ ಕೆಲಸಗಳನ್ನ ಜನರಿಗೆ ಕೊಡುತ್ತೆ ಅನ್ನೋದು ಎಷ್ಟು ಮುಖ್ಯ ಬರುತ್ತೋ ಅದ್ರ ಜೊತೆಗೇನೆ ವಿಪಕ್ಷ ಸ್ಥಾನದಲ್ಲಿ ಇರ್ತಕ್ಕಂತ ವಿಪಕ್ಷ ನಾಯಕರುಗಳು ಕೂಡ ಜನರಿಗೋಸ್ಕರ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ಮತ್ತೆ ಸರ್ಕಾರಕ್ಕೆ ಬುದ್ಧಿವಾದವನ್ನು ಕಲಿಸುವ ಮತ್ತೆ ಯಾವ ರೀತಿಯಾಗಿ ಅವರನ್ನು ಕೂಡ ಸರಿದಾರಿಗೆ ತರುವ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಚಾರವೂ ಕೂಡ ಈ ಒಂದು ವಿಚಾರದಲ್ಲಿ ಪ್ರಮುಖವಾಗಿರುತ್ತೆ. ಯಾಕೆಂತಂದ್ರೆ ಸರ್ಕಾರ ಒಂದ್ ಕಡೆ ಬೆಲೆ ಏರಿಕೆಗಳಿರ್ಬೋದು, ಹಗರಣಗಳಿರ್ಬೋದು, ಭ್ರಷ್ಟಾಚಾರಗಳಿರ್ಬೋದು, ಮತ್ತೆ ಜನರ ಮೇಲೆ ಒಂದಿಷ್ಟು ಹೊರೆಗಳನ್ನು ಹಾಕಿದಂತಹ ಸಂದರ್ಭದಲ್ಲಿ ಅವೆಲ್ಲವನ್ನೂ ಕೂಡ ವಿಪಕ್ಷ ಸ್ಥಾನದಲ್ಲಿ ಇರ್ತಕ್ಕಂಥ ವಿಪಕ್ಷ ನಾಯಕರುಗಳು ಕೂಡ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೇಕಾಗುತ್ತೆ. ಜನರಿಗೆ ಅವರ ಪರವಾಗಿ, ಜನರ ಪರವಾಗಿ ವಿಪಕ್ಷಗಳು ನಿಂತ್ಕೊಂಡು ಅವ್ರಿಗೆ ನ್ಯಾಯ ಕೊಡಿಸುವ ಒಂದು ಕೆಲಸವನ್ನು ಕೂಡ ವಿಪಕ್ಷಗಳು ಮಾಡ್ಲೇಬೇಕಾಗುತ್ತೆ. ಯಾಕೆಂತಂದ್ರೆ ಅವ್ರಿಗೂ ಕೂಡ ಒಂದಿಷ್ಟು ಮತಗಳನ್ನು ಕೂಡ ಹಾಕಿ ಜನರು ಆ ಸ್ಥಾನದಲ್ಲಿ ಅವರನ್ನು ಕೂಡ ಇರಿಸಿರ್ತಾರೆ. ಆದ್ರೆ ಪ್ರಸ್ತುತ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಎಷ್ಟು ಹಗರಣಗಳು ಮತ್ತೆ ಆರೋಪಗಳಿಂದ ಮತ್ತೆ ಬೆಲೆ ಏರಿಕೆಗಳಿಂದ
ಎಷ್ಟೆಲ್ಲ ಮುಜುಗರಕ್ಕೀಡಾಗಿದೆಯೋ ಅಷ್ಟೇ ಮುಜುಗರಕ್ಕೂ ಕೂಡ ವಿಪಕ್ಷ ಸ್ಥಾನದಲ್ಲಿರ್ತಕ್ಕಂಥ ಬಿಜೆಪಿ ಪಕ್ಷವು ಕೂಡ ವಿಫಲವಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಪ್ರಮುಖವಾಗಿ ಕಾಂಗ್ರೆಸ್ ಅವರು 5 ಗ್ಯಾರಂಟಿಗಳನ್ನು ಕೊಟ್ಟು ಜನರಿಗೆ ಯಾವ ರೀತಿಯಾಗಿ ಮಂಕು ಬುದ್ಧಿ ಎರಿಸಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಸಾಕಷ್ಟು ಬಾರಿ ಬಿಜೆಪಿ ನಾಯಕರು ಜನರಿಗೆ ಒಂದು ತಲುಪಿಸುವ ಒಂದು ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಅದು ಯಾವುದೂ ಕೂಡ ತಾರ್ಕಿಕ ಅಂತ್ಯಕ್ಕೆ ಹೋಗಿಲ್ಲ. ಸಾಕಷ್ಟು ಬಾರಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ಕೂಡ ಮಾಡಿದ್ದಾರೆ. ಆದ್ರೆ ಅಲ್ಲಿ ಒಂದಿಷ್ಟು ಕಾರ್ಯಕರ್ತರನ್ನು ಹೊರತುಪಡಿಸಿದ್ರೆ ಒಬ್ಬ ಮುಖಂಡರನ್ನು ಹೊರತುಪಡಿಸಿದ್ರೆ ಯಾವೊಬ್ಬ ಪ್ರಭಾವಿ ನಾಯಕರುಗಳು ಕೂಡ ಪ್ರತಿಭಟನೆಗಳಲ್ಲಿ ಭಾಗಿಯಾಗ್ತಾ ಇರ್ಲಿಲ್ಲ. ಮತ್ತೆ ಪ್ರಬಲವಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೇಕು ಅಂದ್ರೆ ಇವರು ಒಟ್ಟಾಗಿ ಒಂದು ತಂಡವನ್ನು ರಚಿಸಿಕೊಂಡು ಯಾವುದೇ ಒಂದು ಹೋರಾಟವನ್ನು ಕೂಡ ಸದ್ಯ ಮಾಡಿಲ್ಲ. ಮೊನ್ನೆ ನಡೆದಂತಹ ಒಂದು ಬೆಲೆ ಏರಿಕೆಯನ್ನು ಖಂಡಿಸಿ ಅದರ ಜೊತೆಗೇನೆ ಮೂಡ ಹಗರಣದ ವಿರುದ್ಧ ಪಾದಯಾತ್ರೆ, ಅದು JDS ಅವರೊಟ್ಟಿಗೆ ಒಟ್ಟುಗೂಡಿ ಹೋರಾಟಿದಂತಹ ಹೋರಾಟಗಳನ್ನು ಬಿಟ್ರೆ ಇದುವರೆಗೂ ಕೂಡ ಬಿಜೆಪಿ ಅವರು ಪ್ರಬಲವಾಗಿ ಸರ್ಕಾರದ ವಿರುದ್ಧ ಯಾವುದೇ ರೀತಿಯಾದಂತಹ ಒಂದು ಹೋರಾಟಗಳನ್ನು ಕೂಡ ಮಾಡ್ಕೊಂಡು ಬಂದಿಲ್ಲ. ಈ ಒಂದು ವಿಚಾರದಲ್ಲಿ ವಿಪಕ್ಷ ಸ್ಥಾನದಲ್ಲಿರ್ತಕ್ಕಂಥ ಬಿಜೆಪಿ ಅವರು ಕೂಡ ಎಲ್ಲೋ ಒಂದ್ ಕಡೆ ವಿಫಲರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಅವರು ಕೂಡ ವಿಪಕ್ಷ ಸ್ಥಾನದಲ್ಲಿ ಇಟ್ಕೊಂಡು 2 ವರ್ಷಗಳು ಕೂಡ ಕಳೆದಿದೆ. ಸಾಕಷ್ಟು ಒಂದು ರಾಜ್ಯ ರಾಜಕಾರಣದಲ್ಲೂ ಕೂಡ ಬೆಳವಣಿಗೆಗಳು ಕೂಡ ಕಂಡಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲೂ ಕೂಡ ಅವರು ಕೂಡ ಸಾಕಷ್ಟು ಒಂದು ಪಾತ್ರವನ್ನು ಕೂಡ ಪ್ರಸ್ತುತ ವಹಿಸ್ತಾರೆ. ಆದ್ರೆ ತಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಭಿನ್ನಮತೀಯರ ಮತ್ತೆ ಅವರವರ ಒಂದು ಅಧಿಕಾರ ಕಿತ್ತಾಟ ವಿಚಾರವನ್ನೇ ಸಾಕಷ್ಟು ಬಾರಿ ಹೈಲೈಟ್ ಮಾಡ್ಕೊಂಡು ಹೋಗಿದ್ದಾರೆ ಹೊರತಾಗಿ ಯಾವೊಬ್ರು ನಾಯಕರುಗಳು ಕೂಡ ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡ್ಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಒಬ್ರು ಕೂಡ ಮಾಡಿಲ್ಲ. ಪ್ರತಿ ಬಾರಿಯೂ ಕೂಡ ಶಾಸಕರಿಗೆ ಅನುದಾನ ಸಿಕ್ಕಿಲ್ಲ, ಅಭಿವೃದ್ಧಿಗಳ ಕೆಲಸಗಳು ಆಗ್ತಿಲ್ಲ ಅಂತಕ್ಕಂಥ ಆರೋಪವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಯಾವೊಬ್ಬ ಶಾಸಕರುಗಳು ಕೂಡ ತಮ್ಮ ಒಂದು ಕ್ಷೇತ್ರಕ್ಕೆ ಅನುದಾನ ಬೇಕೇ ಬೇಕು ಅಂತಕ್ಕಂಥ ಪಟ್ಟು ಹಿಡಿದು ಹೋರಾಟ ಮಾಡಿದವರು ಯಾರೊಬ್ರು ಕೂಡ ಇಲ್ಲ. ಅದ್ರ ಜೊತೆಗೆ ವಕ್ಫ್ ವಿರುದ್ಧ ಸಾಕಷ್ಟು ಒಂದು ಹೋರಾಟ ಮಾಡಿದ್ರು. ಅದರಲ್ಲೂ ಕೂಡ ಪ್ರತ್ಯೇಕವಾದಂತಹ 2 ತಂಡಗಳನ್ನು ಕೊಟ್ಕೊಂಡು ಹೋರಾಟ ಮಾಡಿದ್ರು. ಆದ್ರೆ ಆ ಒಂದು ಪ್ರಯತ್ನವೂ ಕೂಡ ತಾರ್ಕಿಕ ಅಂತ್ಯಕ್ಕೆ ಯಾವುದೂ ಕೂಡ ಹೋಗಿಲ್ಲ. ಎಲ್ಲ ಒಂದ್ ಕಡೆ ಯತ್ನಾಳ್ ಅವರು ಕೂಡ ನಾವು ಹೋರಾಟ ಮಾಡಿದ್ದಕ್ಕೆ ಈ ಒಂದು ಕಾಯ್ದೆ ಜಾರಿ ಆಯ್ತು ಅಂತಕ್ಕಂಥ ಮಾತುಗಳನ್ನ ಅವರು ಹೇಳ್ತಾರೆ. ಇತ್ತ ವಿಜಯೇಂದ್ರ ಮತ್ತೆ R ಅಶೋಕ್ ಅವರ ನೇತೃತ್ವದಲ್ಲೂ ಕೂಡ 2-3 ತಂಡಗಳನ್ನು ಕೂಡ ರಚನೆ ಮಾಡಿದ್ರು. ಅವರು ಕೂಡ ಒಂದು 2-3 ಜಿಲ್ಲೆಗಳಿಗೆ ಹೋಗಿ ಈ ವಿರುದ್ಧ ಹೋರಾಟ ಮಾಡಿದ್ರೆ ಹೊರತಾಗಿ ಇನ್ನು ಹೋಗ್ಬೇಕಾಗಿರ್ತಕ್ಕಂಥ ಒಂದಿಷ್ಟು ಜಿಲ್ಲೆಗಳಿಗೂ ಕೂಡ ಅವರು ಕೂಡ ಹೋಗ್ಲಿಕ್ಕೆ ಆಗಿಲ್ಲ. ಈ ಒಂದು ವಿಚಾರದಲ್ಲೂ ಕೂಡ ವಿಪಕ್ಷ ಸ್ಥಾನದಲ್ಲಿರ್ತಕ್ಕಂಥ ವಿಜಯೇಂದ್ರ ಮತ್ತೆ R ಅಶೋಕ್ ಮತ್ತೆ ಅವರ ತಂಡದಲ್ಲಿ ಯಾರೆಲ್ಲ ಶಾಸಕರಿದ್ದಾರೆ ಅವರು ಕೂಡ ವಿಫಲರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಸಾಕಷ್ಟು ಸಚಿವರ ಎಡವಟ್ಟುಗಳು ಇದೆ, ಮತ್ತೆ ಭೂ ಹಗರಣಗಳು ಕೂಡ ಇರುವಂತದ್ದು. ಈ ಒಂದು ವಿಚಾರಗಳನ್ನು ಕೂಡ ಎಲ್ಲ ಒಂದ್ ಕಡೆ ವಿಪಕ್ಷಗಳು ಹೋರಾಟವಾದ ಮೂಲಕ ತಮಗೆ ಒಂದು ಚಾಟಿ ಬೀಸುವ ಒಂದು ಕೆಲಸವನ್ನು ಕೂಡ ಸದ್ಯ ಮರೆಸಿರ್ತಾರೆ ಅಂತಾನೆ ಹೇಳ್ಬೋದು. ವಿಧಾನಸಭಾ ಅಧಿವೇಶನದ ಸಂದರ್ಭದಲ್ಲೂ ಅಷ್ಟೇ, ಆ ಒಂದು ಸಂದರ್ಭದಲ್ಲೂ ಕೂಡ ತಮ್ಮ ಮಧ್ಯದಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಎಲ್ಲ ಒಂದ್ ಕಡೆ ಹೊಂದಾಣಿಕೆ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸದನದಲ್ಲಿ ಹೋರಾಟ ಮಾಡ್ಬೇಕು, ಸದನದ ಹೊರಗಡೆ ಹೋರಾಟ ಮಾಡ್ಬೇಕು ಅಂತ ಸಂದರ್ಭದಲ್ಲಿಯೂ ಕೂಡ ಯಾರೊಬ್ರು ಕೂಡ 10 ಜನ ಶಾಸಕರು ಹೋರಾಟ ಮಾಡಿದ್ರೆ 1-2 ಶಾಸಕರು ಹಿಂದುಳಿತಾ ಇದ್ರು. ಈ ರೀತಿಯಾದಂತಹ ಒಂದು ಭಿನ್ನಮತೀಯ ಒಂದು ಸ್ಫೋಟ ಸದ್ಯ ರಾಜ್ಯ ಬಿಜೆಪಿಯಲ್ಲೂ ಕೂಡ ಇರುವಂತದ್ದು. ಒಬ್ರು ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಅಂತ ಹೇಳ್ತಾರೆ, ಮತ್ತೊಬ್ರು ನಾನು ಕೂಡ ರಾಜ್ಯಾಧ್ಯಕ್ಷನ ಆಗ್ತಿದ್ದೀನಿ, ಅವರ ಒಂದು ನೇತೃತ್ವದಲ್ಲಿ ನಾನು ಕೆಲಸ ಮಾಡಲ್ಲ ಅಂತಕ್ಕಂಥ ಮಾತುಗಳನ್ನೇ ಹೇಳ್ತಾ ಇದ್ದಾರೆ ಹೊರತಾಗಿ ವಿಪಕ್ಷ ಸ್ಥಾನದಲ್ಲಿ ಇಟ್ಕೊಂಡು ನಾವು ಯಾವ ರೀತಿಯಾಗಿ ಕೆಲಸ ಮಾಡ್ಬೇಕು, ಯಾವ ರೀತಿಯಾಗಿ ಜನರಿಗೆ ಸರ್ಕಾರದ ಒಂದು ಲೋಪದೋಷಗಳನ್ನು ತಿಳಿಸ್ಕೊಡ್ಬೇಕು ಅಂತಕ್ಕಂಥ ವಿಚಾರವನ್ನು ಯಾರೊಬ್ರು ಕೂಡ ಸದ್ಯ ಮಾಡದೇ ಇರುವುದು ಎಲ್ಲ ಒಂದ್ ಕಡೆ ಬಿಜೆಪಿ ಪಕ್ಷವೂ ಕೂಡ ವಿಪಕ್ಷ ಸ್ಥಾನದಲ್ಲಿ ಇಟ್ಕೊಂಡು ವಿಫಲವಾಗಿದೆ ಅಂತಾನೆ ಹೇಳ್ಬೋದು. ವಿಜಯ್ ಭಾಸ್ಕರ್.